ಅದಕ್ಕೆ ಅವ್ರ ಅಪ್ಪಾಜಿ 50 ಮಂತ್ಸ್ ಇಟ್ಟಿನಿ. ಇನ್ನೇನು ಬೇಯಿಸ್ಬೇಕು ಅನ್ನೋಷ್ಟೊತ್ತಿಗೆ ಗ್ಯಾರಿ ಅವಾಗ ಹಸಿ ಅಂತ ಅನ್ಸೋದಿಲ್ಲ ಶೇಂಗಾ ಕಾಳು. ಹಾಗಾಗಿ ಸ್ವಲ್ಪ ಹಾಕಿ ಕಟ್ಟೀನಿ. ಸಕ್ಕ ಅಲ್ಲಿ ಬಂತಾ ಅಲ್ಲ ಈ ಮಂತ್ ನಮ್ಮ ಮನ್ವಿ 2 ಅಲ್ರಿ ಸರಿ ಕರೆಕ್ಟ್ ಇಲ್ಲ. ಬೀನ್ಸ್ ಇಲ್ಲ ಏನಿಲ್ಲ. ಕ್ಯಾಪ್ಸಿಕಮ್ ಅಷ್ಟ ಐತಿ. ಪಕ್ಕಗ ನಮ್ಮ ಅವ್ರು ಕರಿಬೇಕಂತ ಹಚ್ಚಿವಿ. ಖುಷಿ ಮಮ್ಮಿ ಫೋನ್ ಹಚ್ಚು ಎಲ್ಲರೂ ಬರ್ಲಿ ಅವ್ನಿಗೆ ಒಟ್ಟಿನಲ್ಲಿ ಈ ವರ್ಷ ಮಾತ್ರ ಬರ್ಡೇ ಈ ಮನೆ ಒಳಗೆ 1ನೇ ಬರ್ಡೇ ರೀ ಅದು. ನೋಡ ಎಲ್ರಿಗೆ ಹಚ್ಚೋದಂತ ಎಲ್ರಿಗೆ ಹಚ್ಚಿ ಕರ್ದಿವಿ. ಯಾರೇ ಬರ್ತಾರೆ ನಮ್ಮ ತನಗೆ ಹೇಳಿದೆ. ಅದಕ್ಕೆ ನಾ ಆಣಪಾಣ ಇಡಂಗಿಲ್ಲ. ಬೆಲ್ಲ ಮಿಕ್ಸ್ ಮತ್ತು ನೀನು ಎಷ್ಟು ಶಬ್ದ ಆಗ್ತಾವು ಬರಿ ಅಂತ ಹೇಳೀನಿ. ಇಲ್ಲೂ ಅವೊಂದು ಟಿಫನ್ ಬ್ಯಾಗು ಕಾಂಬಿನೇಷನ್, ಸ್ಕೂಲ್ ಬ್ಯಾಗ್ ಕಾಂಬಿನೇಷನ್. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪಾ. ಸ್ನೇಹಿತರೆ ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮಿದ್ರ ಅಂತ ಅಂದ್ಕೊಂಡಿರ್ತೀನಿ. ನಾವು ಆರಾಮದೀವಿ ರೀ, ಮಸ್ತ್ ಇದೀವಿ. ಬರೀ ಇವತ್ತಿನ ಲಾಗ್ ಈಗ ಚಲೋ ಮಾಡಾಕತ್ತೀನಿ. ಇವತ್ತಿನ ಲಾಗ್ ಭಾಳ ಸ್ಪೆಷಲ್ ಐತಿ. ಏನೆಲ್ಲ ಐತಿ ಅಂಥೇಳಿ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿರಿ. ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡ್ರಿ. ಹೊಸದಾಗಿ ನೋಡೋರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ. ಬರೀ ಈಗ ಲಾಗ್ನ ಸ್ಟಾರ್ಟ್ ಮಾಡೋಣ. ನಾನು ಅಡುಗೆಗೆ ಬೇಳೆ ಕುದಿಯಕ್ಕಿಟ್ಟು ಅವ್ನಿಗೆ ಬೇಳೆ ಅಂದ್ರೆ ಭಾಳ ಇಷ್ಟ ರೀ. ತೊಗರಿ ಬೇಳೆ ತಿಂತೀನಿ ಅಂದ. ದಣೆ ಕುದಿಯಕತ್ತೀನಿ. ಅದಕ್ಕೆ ಹೇಳಿದೆ ಅವನು ಕುದಿಯೋಕೆ ಟೈಮ್ ತೊಗೊತೈತೆ ಅಪ್ಪಾಜಿ ಅಂತ. ಮತ್ತು ಹೊಳ್ಳಿ ಅವ್ನಿಗೆ ಲೈಟಾಗಿ ಹಸಿ ಹೋಗೈತೆ ಅನ್ಸತ್ತೆ ರೀ. ಅದಕ್ಕೆ ಕರ್ಚಿಕಾಯಿ ಕೊಟ್ರಿ. ಕರ್ಚಿಕಾಯಿನ ಆ ಪ್ಲೇಟ್ನ ಹಿಡ್ಕೊಂಡು ಕೆಳಗೆ ಚೆಲ್ಲಿದ್ರೆ ಬೈತೀನಿ ನಾನು. ಇರ್ಬಿ ಬಂದ್ಬಿಡ್ತಾವೆ ತಡ ಎಲ್ಲ ನಾನು ಬೈತೀನಿ ಅಂತ ಸ್ವೀಟ್ ಏನೋ ಕೊಟ್ಟಾಗ. ಹಾಗಾಗಿ ಆ ಪ್ಲೇಟ್ ತೊಗೊಂಡು ಅದನ್ನ ಕೈಯಾಗಿ ಹಿಡ್ಕೊಂಡು ಅದನ್ನ ಕರ್ಚಿಕಾಯಿ ತಿಂದು ನೀತಿ ಬಂದಿತ್ತು. ಸೋಫಾ ಮೇಲೆ ಇಲ್ಲೇ ಕುತ್ಕೊಂಡು ಇಲ್ಲೇ ಕೂರ್ಸಾಕತ್ತೇನ ಮಲ್ಕೋತೀನಿ ಅಂದ್ರೆ ಇಲ್ಲ ಅಂತ ಪಟ್ಟನೆ ಎಚ್ಚರ ಅದ. ಅದಕ್ಕೆ ಅವನಿಗೆ ಅಲ್ಲಿ ಹೋಗಿ ಹಾಸ್ಕೊಂಡು ನಾನು ಮಲ್ಕೊಂಡ್ರಿ ಬಂದು ನನ್ನ ಜೊತೆ ಮಲ್ಕೊಂಡ. ಬಟ್ ನನಗೆ ಬಾಜು ಮಲ್ಕೊಂಡ್ರೆ ನಾನು ಸ್ವಲ್ಪ ಮಲ್ಕೊಂಡು ಸ್ವಲ್ಪ ತಿಂದ್ರೆ ಅವನು ನಿದ್ದೆ ಮಾಡ್ತಾನೆ. ಇಲ್ಲಾಂದ್ರೆ ಅವನಿಗೆ ಭಯ ಎಲ್ಲಿ ಹೋಗ್ಕಳೆ ನಮ್ಮ ಮಮ್ಮಿ ಎಲ್ಬಿಟ್ಟು ಹೋಗ್ಕಳೇನ ಅಂತ ಅಷ್ಟು ಹೇಳ್ತಾನೆ. ಭಾಳ ಕುಕ್ಕದಂದ್ರೆ ಹುಡುಗ. ಹಾಗಾಗಿ ದಿನ ಒಂದು ಟೈಮ್ ಹಿಂಗೈತೆ ನಾನು ಹೋಗಿ ಮಲ್ಕೊಂಡು ಮಗ್ಸಿರ ಮಲ್ಕೋತಾನೆ. ಒಂದು ಎಷ್ಟೊತ್ತು ಹೇಳ್ರಿ ಒಂದು ಅರ್ಧ ತಾಸಾದ್ರೂ ಮಲ್ಕೋತಿರ್ತಾನೆ. ಅವಾಗ ಫ್ರೆಶ್ ಹಾಕಾನು ಮಲ್ಕೊಂಡಿದ್ಮೇಲೆ ಮನ್ವಿಗೆ ಬಂದಮೇಲೆ ಅವನ ಜೊತೆ ಆಟ ಆಡೋಕೆ. ಈಗ ನಾನು ಇದನ್ನು ಬೆಳಗಿಟ್ಟೇನಿ ರೀ. ಬೆಳಗ್ಗೆ ಕುದೀಲಿ. ನಿನ್ನೆ ರೊಟ್ಟಿ ಮಾಡಿದ್ದೆ. ನಾನು ರಾತ್ರಿ ರೊಟ್ಟಿ ಮಾಡಿದ್ರಿ. ನಿನ್ನೆ ನೈಟ್ ಯಾವುದೇ ಶೂಟ್ ಮಾಡೋಕೆ ಹೋಗಲಿಲ್ಲ ನಾನು. ಅಲ್ಲಿ ನೋಡ್ರಿ ಹಂಗೈತಿ. ಹೀರಿಕಾಯಿ ಪಲ್ಯ ಮಾಡಿದ್ದೆ, ರೊಟ್ಟಿ ಇನ್ನೂ ಅಷ್ಟು ರೊಟ್ಟಿ ಅದಿಟ್ಟು ಪಲ್ಯ ಹಂಗೆ ಉಳ್ತೈತಿ. ಹಾಗಾಗಿ ಈಗ ಆ ರೊಟ್ಟಿ ಜೊತೆಗೆ ಸಾರು ಆದ್ರೆ ಮಸ್ತ್ ಆಗುತ್ತೆ ಟೇಸ್ಟು. ಮಟ್ಟಿಗೆ ಭಾಳ ಇಷ್ಟ ರೊಟ್ಟಿ ಸಾರು ಅನ್ನೋಕೆ. ಹಾಗಾಗಿ ಬೆಳಗ್ಗೆ ಕುದಿಯೋಕೆ ಇಟ್ಟೀನಿ. ಈಗ ಇದು ಕುದ್ಮೇಲೆ ಇನ್ನು ಟೈಮ್ ತೊಗೊತೈತಿ. ಅನ್ನ ಬೆಳಿಗ್ಗೆ ಮಾಡಿದ್ದ ಐತಿ. ಸಾರು ಮಾಡಿದ್ರೆ ರೊಟ್ಟಿ ಸಾರು ಅನ್ನ ಮಾಡಕ್ಕೆ ಬರ್ತೀರಿ. ನಾನು ನೋಡ್ರಿ ಬೆಳಿಗ್ಗೆ ಮುಳುಗ್ ಮಾಡಿದ್ದು ರೈಸ್ ಕಲಿಸಿದ್ದು ಏಟು ಉಳಿದಿದ್ದು ಅದು ಹಂಗೆ ಐತಿ. ಇನ್ನೂ ನಾಷ್ಟ ಮಾಡಿಲ್ಲ. ಇಷ್ಟೊತ್ತಾದ್ರೂ ಈಗ ನಾಷ್ಟ ಮಾಡ್ತೀನಿ ರೀ. ಸ್ನೇಹಿತರೆ ಹಾಗೆ ಈ ಡ್ರೆಸ್ ಅಲ್ಲೇ ನಾನು ನಿಮ್ಗೆ ಮೊನ್ನೆ ಸ್ವಲ್ಪ ದಿವಸದಿಂದ ತೋರಿಸೀನಿ ಲಾಗ್ನಾಗ. ಫಿಟ್ಟಿಂಗ್ ಮಾಡ್ಸೋಕ್ಕಂತೇಳಿ ಕೊಟ್ಟೆ. ಫಿಟ್ಟಿಂಗ್ ಮಾಡ್ಯಾರ ಆದ್ರೆ ಅವರು ನೋಡ್ರಿ ಈ ಲೆಕ್ಕಕ್ಕೆ ಮಾಡ್ಯಾರ. ಇದಕ್ಕೂ ಭಾಳ ಲೂಸ್ ಇತ್ತು ಅದು. ಹಂಗಾಗಿ ಹಾಕೊಂಡು ನೋಡಿದೆ. ನಂಗೆ ಯಾಕೋ ಇನ್ನೂ ಫಿಟ್ಟಿಂಗ್ ಮಾಡಿಸ್ಬೇಕು ಅನ್ಸಕತ್ತೈತಿ. ಯಾಕಂದ್ರೆ ಭಾಳ ಅಂದ್ರೆ ಭಾಳ ಲೂಸ್ ಅನ್ಸಕತ್ತೈತಿ ರೀ. ತನ್ಮಯನ ಬರ್ತ್ಡೇ ದಿವಸ ಇದನ್ನ ಹಾಕೋಬೇಕಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿ ಅದಕ್ಕೆ ಅದನ್ನ ರೆಡಿ ಮಾಡಿಸಿದ್ರೆ ಆಯ್ತು ಅಂದ್ಕೊಂಡು ಕೊಟ್ಟರೆ ಅವರು ಹಿಡಿಲೇ ಬೇಡ ಅನ್ನಂಗೆ ಹಿಡ್ದಾರ. ತೋಳು ಕರೆಕ್ಟ್ ಆಗಿದ್ದಾವೆ. ತೋಳೇನು ಅವಶ್ಯಕತೆ ಇಲ್ಲ, ಕರೆಕ್ಟ್ ಹಿಡಿದಿದ್ದಾರೆ. ಈಗ ನೋಡ್ರಿ ಈಗ ಹಿಡ್ದಿನಲ್ಲ ಅಷ್ಟಾದ್ರೂ ಬೇಕು ಫಿಟ್ಟಿಂಗ್ ನನಗೆ. ಅಂದ್ರೆ ಅದು ನೋಡೋಕೆ ಸ್ವಲ್ಪ ಲುಕ್ ಅನ್ನಿಸ್ತೈತಿ. ಅದಕ್ಕೆ ನಂಗೆ ಸರಿ ಕರೆಕ್ಟಾಗಿ ಗೊತ್ತಾಗಲ್ದು. ನೀವು ಕಮೆಂಟ್ ಮಾಡಿ ಹೇಳ್ರಿ. ಇಲ್ರಿ ಅದು ಹೆಂಗೈತೆ ಹಾಗೆ ಇರಲಿ, ಅದು ಒಂಥರ ಲುಕ್ ಚಂದ ಐತೆ ಅಂದ್ರೆ ಈ ಥರ ಕಾಣಿಸ್ತೈತ್ರಿ. ಅದು ಈಗ ಇಷ್ಟಕ್ಕೆ ಬಿಡ್ಲೋ ಇಲ್ಲ ಇನ್ನೂ ಸ್ವಲ್ಪ ಫಿಟ್ಟಿಂಗ್ ಮಾಡಿಸ್ರಿ ಅಂದ್ರೆ ಇನ್ನೂ ಸ್ವಲ್ಪ ಮಾಡಿಸ್ತೀನಿ. ನಂಗೆ ಅದಾಗ ಗೊತ್ತಾಗ್ತಿಲ್ಲ. ಹಿಂಗಾದ್ರೂ ಒಂಥರ ಏನೋ ಚಂದ ಕಾಣಿಸಾಕತ್ತೈತಿ. ಆ ಥರ ಫಿಟ್ಟಿಂಗ್ ಮಾಡಿದ್ರೆ ಇನ್ನೂ ಸ್ವಲ್ಪ ಮೈ ಮೇಲೆ ಫಿಟ್ಟಿಂಗ್ ಇದ್ರ ಬಟ್ಟೆ ಭಾಳ ನೀಟ್ ಕಾಣಿಸ್ತವೆ. ಹೆಂಗಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ಅದಕ್ಕೆ ಹಾಕೊಂಡು ನೋಡಾಕತ್ತಿದ್ದೆ. ಸ್ನೇಹಿತರೆ ಈಗ ನೋಡ್ರಿ ಸಂಜೆ ಆಗೈತ್ರಿ. ಏನಪ್ಪ ಅಂದರೆ ನಾನು ಈಗ ಹಾಲು ತರಿಸಿದ್ದೆ ಮಲ್ಕಡಿಂದ. ಹಾಲು ತೊಗೊಂಬಂದ ಕಾಫಿ ಮಾಡ್ಕೊಡ್ಬೇಕು ಒಂದು ಕಡೆ. ಏನೋ ತನ್ಮಯಿಗೆ ಐತ್ರಿ. ತನುಗಾಯ್ತು ಮನಗಾಯ್ತು ಇಬ್ಬರಿಗೇನು ಶೇಂಗಾ ಎಣ್ಣೆ ಅಂದ್ರೆ ಭಾಳ ಇಷ್ಟ. ಹಾಗಾಗಿ ಈ ಚಳಿಗಾಲ ಅಲ್ರಿ ಇದು ಮಳೆಗಾಲ. ಆವಾಗ ಈ ಥರ ಗಾಳಿ ಒಂದು ಬಿಟ್ಬಿಟ್ಟೈತಿ. ಹಸಿವು ಆವಾಗ ಹಸಿವು ಆಗ್ತಾನೆ ಇರ್ತೈತಿ. ಹಾಗಾಗಿ ಏನಾದರೂ ಈ ಥರ ಮಾಡಿಟ್ರೆ ಮನ್ಯಾಗ ಸಣ್ಣ ಹಸಿವು ಆದಾಗೆಲ್ಲ ತಿನ್ನೋಕೆ ಚಲೋ ಆಕವು. ಹಾಗಾಗಿ ನಾನು ಈಗ ಶೇಂಗಾ ಉಂಡೆ ಮಾಡ್ಬೇಕಂತ ಮಾಡೀನಿ.
ಶೇಂಗಾ ಕಾಳು ಖಾಲಿಯಾಗಿದ್ರು, ಸ್ವಲ್ಪ ಇದ್ವು. ಅದಕ್ಕೆ ಮಧ್ಯಾಹ್ನ ಮಾಡ್ಬೇಕಂತ ಮಾಡಿದ್ದೆ, ಅವು ಕಡಿಮೆ ಇರೋದಕ್ಕೆ ಮತ್ತು ಯಶ್ಮಂಡ್ರಿಗೆ ಹೇಳಿದೆ. ಅವ್ರಿಗೆ ಮಧ್ಯಾಹ್ನ ಊಟಕ್ಕೆ ಬರೋ ಟೈಮ್ನಾಗ ತೊಗೊಂಬಂದರು. 1 kg ತಂದಾರಿ. ಇದ್ರಾಗ ಒಂದು ಕಾಲು ಭಾಗ ತಗೋತೀನಿ ಅಡುಗೆಗೆ. ಸ್ವಲ್ಪ ಮಿಕ್ಕವ್ರಿ ಅವನ್ನ ಮೊದಲಾಗಿನೂ, ಅದಕ್ಕೆ ಇವೊಂದು ಸ್ವಲ್ಪ ಸೇರಿಸಿ ಅಡುಗೆ ತೆಗೆದು ಮಿಕ್ಕಿದ್ದು ಅರ್ಧ kg ಮೇಲೆ 1/4 kg ಆಗೋಷ್ಟು ಹುರಿದು ಉಂಡೆ ಕಟ್ತೀನಿ ರೀ. ಯಾಕಂದ್ರೆ ಮೊನ್ನೆರ ಇದನ್ನು ತೊಗೊಂಡ್ವಲ್ರಿ, ತುಪ್ಪ ತೊಗೊಂಡ್ವಲ್ಲ, ಅದಕ್ಕೆ ತುಪ್ಪ ಬೇಕು. ಹಂಗೇನು 5ವರೆಗೆ ಮಾಡೋಕೆ ಹೋಗಿದ್ದಿಲ್ಲ. ಈಗ ತುಪ್ಪ ಐತಿ. ನಮ್ಮ ಸಣ್ಣ ಅವಾಗಿಂದ ಆಗುತ್ತೆ, ನಮ್ಮ ಮಮ್ಮಿ ಉಂಡೆ ಮಾಡು, ಮಮ್ಮಿ ಶೇಂಗಾ ಉಂಡೆ ಮಾಡು ಅಂತೇಳಿ. ಅವ್ನಿಗೆ ಶೇಂಗಾದ ಐಟಮ್ ಎಲ್ಲ ಇಷ್ಟ. ಶೇಂಗಾ ಹೋಳಿಗೆ, ಶೇಂಗಾ ಉಂಡೆ, ಶೇಂಗಾ ಚಿಕ್ಕಿ ಎಲ್ಲ ತಿಂತಾನ. ಹಾಗಾಗಿ ಉಂಡೆನಾಗುತ್ತೇನ. ಈಗ ಉಂಡೆ ಮಾಡ್ಬೇಕ್ರಿ. ಅದು ಜಾಸ್ತಿ ತುಪ್ಪ ಕೇಳ್ತೈತ್ರಿ ಉಂಡೆ. ಹಂಗಾಗಿ ಅದಕ್ಕೆ ನಾ ಆಣಪಾಣ ಇಡೋಂಗಿಲ್ಲ. ಬೆಲ್ಲ ಮಿಕ್ಸಿ ಮಾಡಿ ಮಾಡೋದು ತೋರಿಸ್ತೀನಿ, ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಈಗ ಮಧ್ಯಾಹ್ನಕ್ಕೆ ಅಡುಗೆಗೆ ಹೇಳಿದ್ದೆಲ್ಲ ಬೇಳೆ ಕುದಿಸೋಕೆ ಇಟ್ಟಿದ್ದೆ. ಸಾರು ಮಾಡಿದೆ, ಸ್ವಲ್ಪ ಸಾರು ಐತ್ರಿ ಇಲ್ಲಿ. ಅನ್ನ ಅಷ್ಟು ಮಾಡ್ಕೋಬೇಕಾಗತ್ತ. ಈಗ ಹಂಗಾಗಿ ಉಂಡೆ ಮಾಡ್ತೀನಿ ರೀ ಫಸ್ಟಿಗೆ. ಅಲ್ಲ, ಕಾಫಿ ಕುಡ್ದು ಉಂಡೆ ಮಾಡ್ತೀನಿ. ಟೈಮ್ ಆಗೈತಿ 6 ಗಂಟೆ ಐತ್ರಿ ಕರೆಕ್ಟ್. ಅಂದ್ರೆ ನನಗೆ ರಾತ್ರಿ ಅಡುಗೆ ಮಾಡೋ ಹೊತ್ತಿಗೆ ಇದು ಉಂಡಿದು ಮುಗೀತಂದ್ರೆ ಉಂಡಿದ ಒಂದು ತಾಸು ಆಗಲ್ಲ ಅಷ್ಟು ಮುಗಿಬೋದು ಅನ್ಕೋತೀನಿ. ಅದಕ್ಕೆ ಕಷ್ಟ ಅಂದ್ರೆ ಬೆಲ್ಲ ಜಜ್ಕೊಳ್ಳೋದ ಈಗ ಸ್ವಲ್ಪ ಟೈಮ್ ಹಿಡಿಯೋದು ನನಗೆ. ಅದು ಪುಡಿ ಐತ್ರಿ, ಹಾಕೋಬೋದು. ಆದ್ರೆ ನನಗೆ ಇವ್ರು ಎಮರ್ಜೆನ್ಸಿಗೆ ಮಕ್ಳಿಗೆ ಕೊಡೋಕೆ ಅದಕ್ಕೆ ಬೇಕಾಗುತ್ತೆ. ಹಾಗಾಗಿ ಬೆಲ್ಲನ ಜಜ್ಬೇಕು. ಈಗ ಜಜ್ಜಿ ಅದನ್ನ ಹುರಿದು ಮಿಕ್ಸ್ ಹಾಕೊಂಡು ಉಂಡೆ ಕಟ್ಟೋದು. ಇನ್ನೊಂದು ಏನೋ ಹೇಳೋದಿತ್ತು. ಆಮೇಲೆ ಏನಿಲ್ಲ ರೀ, ಫಸ್ಟ್ ಉಂಡೆ ಮಾಡೋಣ, ಆಮೇಲೆ ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಅಂತ. ಈಗ ಕಾಫಿ ಮಾಡ್ಕೊಳಕತ್ತೀನಿ ರೀ. ಬೆಲ್ಲ ಜಜ್ಜೋದು ತ್ರಾಸ ಆಗ್ಬಿಟ್ಟೈತಿ ನನಗೆ. ಹೊರಗಿಟ್ಟು ಬಂದೀನಿ ಹೋಗಿ. ಇಲ್ಲಿ ಈಗ ಮಾಡಮ್ಮ, ಎಷ್ಟೊತ್ತಲ್ಲ ನೀ ಬಂದು ಅಂಗಡಿಯಿಂದ? ಮತ್ತು ನೀನು ತಿನ್ಕೋತ ನಿಂತ ಲೇಟ್ ಮಾಡಿ. ನೀನು 2 ನಿಮಿಷದಾಗ ಅಂಗಡಿಗೆ ಹೋಗಿ ಬಂದು. ಹೌದು, ಜಗಳಡ್ರಿ. ಸ್ವಲ್ಪ ಅಂಗಡಿಗೆ ಹೋಗಿ ಹಾಲು ತೊಗೊಂಬ ಅಂತ ಹೇಳ್ಕೊತೀನಿ. ಜಸ್ಟ್ ಇಟ್ಕೊಂಡಿದ್ದ ಬುಕ್ ತೊಗೊಂಬಂದು ತಿನ್ಕೋತ ಟೈಮ್ ಪಾಸ್ ಮಾಡೀನಿ. ಈಗ ನನಗೇನು ಬರ್ತಾನೆ, ನೀನ ಎಲ್ಲ ಮಾಡಿದ್ದು ಲೇಟ್ ಆದ ನೋಡಿ, ಇವತ್ತು ನಂಗೆ ಹೋಮ್ವರ್ಕು ಅಂಗಡಿಗೆ ಕಳಿಸ್ಬಿಟ್ಟಿ ಅಂತ. ಅಂಗಡಿಗೆ 2 ನಿಮಿಷದಾಗ ಹೋಗಿ ಬಂದಾನ. ಅವನು ದಿನ ಹಿಂಗೆ 6 ಗಂಟೆ ಕೂತಂತಾನೆ ಕರೆಕ್ಟ್ ಹೋಮ್ವರ್ಕ್ ಮಾಡೋಕೆ. ಕುಂತು ಹಂಗೆ ಹಿಂಗೆ ಮಾಡಿಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಒಟ್ಟು ಮಾಡ್ತಾನೆ ಹೋಮ್ವರ್ಕ್ನ. 1 ತಾಸೊಳಗೆ ಮಾಡಿರ್ತಾನೆ ರೀ. 7 ಗಂಟೆ ಮುಗಿದಿರ್ತೈತಿ. ಸಬ್ಜೆಕ್ಟ್ ಹೆಂಗೆ ಕೊಟ್ಟಿರ್ತಾರೆ ಅದ್ರ ಮೇಲೆ ಒಂದು ಹೋಮ್ವರ್ಕ್ ಮುಗಿಯೋದು. ಒಂದೇ ಸರಿ 2 ಸಬ್ಜೆಕ್ಟ್ ಇದ್ದ ದಿವಸ ಮೊದಲು ಮಾಡಿಟ್ಬಿಟ್ಟಿರ್ತಾನೆ. 1 ತಾಸ್ನಾಗ ಮುಗ್ದಿರ್ತೈತಿ, ಇಲ್ಲ ಅದ್ರೊಳಗೆ ಮುಗಿಸಿರ್ತಾನೆ. ಒಂದು ಸರಿ ಜಾಸ್ತಿ ಇದ್ದ ದಿವಸ ಬೇಗ ಕೂತಿರ್ತಾನೆ, ಜಾಸ್ತಿ ಐತಿ ಇವತ್ತು ಅಂತೇಳಿ. ಒಂದೊಂದು ಸರಿ 9 ಗಂಟೆವರೆಗೂ ಮಾಡಿರ್ತಾನೆ ರೀ, ಜಾಸ್ತಿ ಇತ್ತಂದ್ರೆ. ಆದ್ರೆ ನನಗೆ ಹಂಗೇನು ಕಿರಿಕಿರಿ ಕೊಡೋದಿಲ್ಲ. ಏನಾದರೂ ಹೊಸದು ಏನಾದರೂ ಹೇಳ್ಕೊಟ್ಟಿದ್ದಷ್ಟೇ ಕರೀತಾನೆ ಅವತ್ತು ಅಷ್ಟೇ, ಮತ್ತೇನಿಲ್ಲ. ಆದರೆ LKG UKG ಜಗ್ಗು ಕಷ್ಟ ಇತ್ತು ರೀ ನನಗೆ. ಕ್ಲಾಸ್ ವರ್ಕ್ ಅವರು ಏನು ಮಾಡಿಸಿರ್ತಾರೋ ಸ್ಕೂಲಲ್ಲಿ ವಾಪಸ್ ನಾನು ಮಾಡಿಸೋದಿತ್ತು. ಅದು ನಾವು ಮಾಡಿಸ್ಬೇಕಾಗಿತ್ತು, ವಾಪಸ್ ಹಾಕಿ ಕೊಡ್ಬೇಕಲ್ರಿ ನಾವು. ಈಗ ಹಂಗೇನಿಲ್ಲ, ನನ್ನ ಕೆಲಸ ಜಾಸ್ತಿ ಇರೋಲ್ಲ. ಏನಾದರೂ ಡೌಟ್ ಇದ್ರಷ್ಟೇ ಹೇಳ್ಕೊಟ್ಟಿರ್ತೀನಿ ಅಷ್ಟೇ, ಮತ್ತೇನಿಲ್ಲ. ಅವಾಗೆಲ್ಲ ಪೂರ್ತಿ ಹಾಕ್ಕೊಡ್ಕೊಂತ ಕುದಿರ್ತಿದ್ರು. ನಂಗೆ ಬೇಜಾರು ಆಗ್ಬಿಡ್ತಿತ್ತು. ಯಪ್ಪ ಎಷ್ಟು ಅಂತೇಳಿ ಬರೆಯೋದ ಅವರು ಜಸ್ಟ್ ಆನ್ಸರ್ ಅಷ್ಟು ಬರೀತಿದ್ರು, ಮಿಕ್ಕಿದೆಲ್ಲ ನಾವು ಹಾಕ್ಕೊಡೋದಿತ್ತು. ಅವಾಗ ದೊಡ್ಡ ಕ್ಲಾಸ್ ಅದಂಗಿಲ್ಲ, ಅವರು ದೊಡ್ಡವ್ರು ಹಾಕೊಂತ ಹೋಗ್ತಾರಲ್ರಿ. ಸ್ವಲ್ಪ ಅಷ್ಟು ಒತ್ತಡ ಅನ್ಸೋದಿಲ್ಲ ಅನ್ಸತ್ತೆ. ನಾನು ಭಾಳ ಹೆದರ್ಕೊಂಡಿದ್ದೆ, CBSE ಏನೋ ಎಷ್ಟು ಕೊಡ್ತಾರೆ ಏನೋ ಅಂತೇಳಿ. ಆ ಥರ ಏನಿಲ್ಲ. ಕಾಫಿ ರೆಡಿ ಆಗ್ತದೆ ನಂದು, ಇಲ್ಲೇ ಮಾತಾಡ್ಕೊತಾನೆ ಕೈಯಾಗ. ಯಜಮಾನ್ರಿಗೆ ಅವರು ಒಂದೊಂದ್ಸರಿ ವಿಡಿಯೋ ನೋಡ್ರಲ್ಲ, ನಾನು ಈ ಪರಿ ಕಾಫಿ ಮಾಡ್ಕೊಂಡು ಕುಡಿಯತ್ತೀನಿ ಅಂತ ಗೊತ್ತಾತಂದ್ರೆ ತೊಗೋತಾರೆ, ಮಾಡಿ ಹಬ್ಬ ಮಾಡ್ತಾರೆ. ಹೋಗ್ಯಮ್ಮ, ಯಾಕಂದ್ರೆ ಕಾಫಿ ಓಮ ಯಾವುದಕ್ಕೆ ಯಾವ ಪೇಜಿಗೆ ಇಡಬೇಡ್ರಿ. ಮೀಡಿಯಮ್ ಅಥವಾ ಲೋ ಟು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಹುರ್ಕೋರಿ. ಅವಾಗ ಹಸಿ ಅಂತ ಅನ್ಸೋದಿಲ್ಲ. ಶೇಂಗಾ ಕಾಳು ಕರೆಕ್ಟಾಗಿ ಫ್ರೈ ಆಗಿರ್ತಾವೆ. ಈಗ ನೋಡೋಕೆ ಕಪ್ಪು ಒತ್ತೆ ಬಿಡಪ್ಪ ಅಂತ ಅನಿಸ್ತೈತಿಲ್ರಿ, ಆದ್ರೆ ಅವು ಹಂಗಾಗಿರೋದಿಲ್ಲ. ಒಳಗಡೆ ಕರೆಕ್ಟಾಗಿ ಬೆಂದಿರ್ತಾವೆ, ಹುರಿದಿರ್ತಾವೆ. ಹಾಗಾಗಿ ಜೋರು ಉರಿ ಇಟ್ಬಿಟ್ರೆ ಪೂರ್ತಿ ಕರಗಾಗ್ಬಿಡ್ತವೆ. ಹುರಿದು ಅಂತ ತೆಗಿತೀವಿ, ಒಳಗೆ ಹಸಿ ಇರ್ತದೆ ಹಿಂಗಿಟ್ರೆ. ಹಾಗಾಗಿ ಮೀಡಿಯಮ್ ಉರಿ ಒಳಗೆ ನಿಧಾನಕ್ಕಿರಲಿ, ಸ್ವಲ್ಪ ಟೈಮ್ ತೊಗೊಂಡ್ರು ಪರವಾಗಿಲ್ಲ, ಈ ಥರ ಹುರ್ಕೋಬೇಕ್ರಿ. ಅವಾಗ ಶೇಂಗಾ ಉಂಡೆ ಸಖತ್ ಟೇಸ್ಟ್ ಅನ್ನಿಸ್ತಾವೆ. ಈಗ ನೀವು ಪೂರ್ತಿ ಹುರಿದ್ರಿ, ಇಷ್ಟು ಹುರ್ಕೊಂಡು ಮುಂದೆ ಏನು ಮಾಡೋಣ ಅಂತೇಳಿ ಹೇಳ್ತೀನಿ. ಇವಾಗ ಫಸ್ಟ್ ಹುರ್ಕೊಂಬರ್ತೀನಿ ರೀ.
ನಮ್ಮ ಮಮ್ಮಿ ಉಂಡಿಲ್ಲ ಎಲ್ಲಿ ಮಾಡತಾರ ಮಮ್ಮಿ ಮಮ್ಮಿ ಇಲ್ಲ ಶೇಪ್ಸ್ ಸೂಪರ್ ಇದೆ ಈ ಬುಕ್ನಾಗ ನೋಡ್ಕೊಂಡು ತೋರ್ಸ ನೋಡ್ರಿ ಫ್ರೆಂಡ್ಸ್ ನಾನು ಇಲ್ಲಿ ಈ ಬುಕ್ನಾಗೆಲ್ಲ ಶೇಪ್ ಕೊಟ್ಟಿರು ನೋಡ್ಕೊಂಡು ಇಲ್ಲೆಲ್ಲ ಮಾಡೀನಿ ಇದು ಉಂಡಿ ತೋರ್ಸಮ್ಮ ನಮ್ಮ ತನು ಕ್ಯಾಮ್ರಾಮ್ಯಾನ್ ಆಗ್ಯಾನ್ರಿ ಅವನ ಈಗ ವ್ಲಾಗ್ ಹಿಡಿಯಾಕತ್ತಾನ ಮಾಡಾಕತ್ತಾನ ನನ್ನ ಕೈ ಎರಡು ಬಿಸಿ ಆಗ್ಯವು ನಮ್ಮದು ಸೆಲ್ಫಿ ಸ್ಟಿಕ್ಕು ವರ್ಕ್ ಆಗೋದು ಡುಬುಕ್ ಹಂಗೆ ಬೀಳ್ತೈತ್ರಿ ಏನೋ ಆಗೈತೆ ಅದಕ್ಕೆ ನಮ್ಮನ್ನು ತನಗೆ ಹೇಳಿದೆ ಅವನ ಫೇವ್ರೇಟ್ ರೀ ಉಂಡಿ ಅಲ್ಲ ಪಜ್ಜಿ ಹ್ಞೂ ಅಂತೈತೆ ನೋಡ್ರಿ ಸ್ನೇಹಿತರೆ ಈಗ ನೋಡ್ರಿ ರಾತ್ರಿ 8:30 9 ಆಗೈತ್ರಿ ಇನ್ನೂ ಯಜಮಾನ್ರು ಬಂದಿಲ್ಲ ಈ ಒಂದು ಹೋಮ್ವರ್ಕ್ ಬೇಗ ಆಯ್ತು ಇವತ್ತು ಖಾಲಿ ಸುಮ್ಮನೆ ಗದ್ದಲ ಮಾಡಾಕತ್ತಿದ್ದ ಹಂಗಾಗಿ ಏನಾದರೂ ಒಂದು ಕಳ್ಸೋಣ ಅಂತ ಅಂದ್ಕೊಂಡು ನೆನಪಾಯ್ತು ಈ ಥರ ಸ್ವಲ್ಪ ಬ್ರೈನಿಗೆ ವರ್ಕ್ ಮಾಡ್ಸೋಣ ಇವ್ರ ಕಡೆಯಿಂದ ಅಂತೇಳಿ ಎಜುಕೇಶನ್ ಏನದು ಏನು ಏನಂತಾರ ಅಲ್ರಿ ಮೆದುಳಿಗೆ ಕೆಲಸ ಕೊಡೋಣ ಇಂಥವು ತರ್ಕ ಪ್ರಶ್ನೆಗಳನ್ನು ಇಟ್ಟು ಸಾಲ್ವ್ ಮಾಡೋಕೆ ಹಚ್ಚೋಣ ಅಂತೇಳಿ ಒಂದಿಷ್ಟು ಈ ಪಾಯಿಂಟ್ಸ್ ಒಳಗೆ ಮತ್ತು ನೆಕ್ಸ್ಟ್ ಇನ್ನೊಂದು ವಿಡಿಯೋದ ತೋರಿಸ್ತೀನಿ ರೀ ಇದ್ರೊಳಗೆ ಒಂದಿಷ್ಟು ಮಾಡಿಸಿದೆ ಈಗ ನೆಕ್ಸ್ಟ್ ಈ ಥರ ಒಂದು ವರ್ಡ್ ಕೊಟ್ಟೀನಿ ಇದ್ರೊಳಗೆ ಒಂದು ಶಬ್ದ ಕೊಟ್ಟೀನಿ ರೀ ಇದ್ರೊಳಗೆ ಮತ್ತು ನೀನು ಎಷ್ಟು ಶಬ್ದ ಆಗ್ತಾವು ಬರಿ ಅಂತ ಹೇಳೀನಿ ಬರೀಪ್ಪ ಈಗ 2 ಬರ್ತಾನೆ ನೋಡೋಣ ಎಷ್ಟು ಬರೀತಾನೆ ನೋಡ್ರಿ ಇದು ನೆಕ್ಸ್ಟ್ ನಾನು ಹೆಚ್ಚಕ್ಕೆ ಬರ್ತೀನಿ ನೋಡಿ ನೋ ಬರ್ದಾನ ರೀ ಕಟ್ ಬರ್ದಾನ ಆ್ಯನ್ ಬರ್ದಾನ ನೆಕ್ಸ್ಟ್ ಈಗ ನೋಡ್ರಿ ಇದ್ರೊಳಗೆ ಎಜುಕೇಷನ್ ಅನ್ನೋ ವರ್ಡ್ ಒಳಗೆ ಇಷ್ಟನ್ನು ಬರ್ದಾನ ಅವನು ತಲೆ ಓಡಿಸು ಸೋ ಇಚ್ಛೆಯಿಂದ ಬರ್ದಿದ್ದು ಇವು 5 ಬರ್ದ ಇವೆರಡನ್ನೂ ನಾನು ಹೇಳ್ಕೊಟ್ಟೀನಿ ಅಷ್ಟು ಅದಕ್ಕೆ ಹೇಳಿದೆ ಕರೆಕ್ಟಾಗಿ ಆಬ್ಸರ್ವ್ ಮಾಡಿ ಬರೀ ಮತ್ತೇನು ಬರೈತಿ ಈ ಚೆಕ್ ಬಂದು ಬರೀ ಜಾಗನೇ ಇಲ್ಲ ಅಲ್ಲೇ ಬರೀ ನೋಡ್ತೀನಿ ಗೊತ್ತಾಗತ್ತಾ ಬರೀ ಅದನ್ನೇ ನಂಬರ್ ವೈಸ ಬರೀಬೇಕಂತಿಲ್ಲ ಅಲ್ಲೇ ಕುಂತು ಬರೀ ಅಲ್ಲೇ ಬರೀ ಏನೋ ಬರೆಯಾಕತ್ತೆ ಅಂತಡ್ರಿ ನಂದು ವರ್ಡ್ ಬರೀ ಹಾಂ ಇವ್ರಿಗೆ ದಿನ ಇಟ್ಟಿಟ್ಟು ಅವಾಗೆಲ್ಲ ಏನು LKG UKG ಹೋಗೋ ತೊಗೊತಿದ್ರು 1 ಅವರ್ ಆದ್ರೆ ಹಿಡ್ಕೊಂಡು ಕುಂತಿದ್ದೆ ಇಂಥವು ಏನಾರು ಹೇಳ್ಕೊಡೋತ್ತ ಈ ಫಸ್ಟ್ ಸ್ಟ್ಯಾಂಡರ್ಡ್ ಹೊಂಟಾಗಿಂದನೂ ಒಂಚೂರು ಅವ್ನಿಗೆ ಹೋಮ್ವರ್ಕ್ ಅಂದ್ಬಿಟ್ರೆ ಬೇರೆ ಏನೋ ಎಕ್ಸ್ಟ್ರಾ ಏನೂ ಕಲ್ಸಕ್ಕೆ ಹೋಗಿಲ್ಲ ನಾನು ನನಗೂ ಟೈಮೇ ಸಿಕ್ಕಿಲ್ಲ ಇವತ್ತು ಇನ್ನು ಆಗ್ತದೆ ಏನು ಕರೆಕ್ಟಾಗಿ ಬರೀ ಇನ್ನು ಹಾಂ ಕರೆಕ್ಟ್ ಇನ್ನು ಅವಾಗ ಸ್ವಲ್ಪ ಈ ಥರ ಕಲಿಸ್ಕೊತ ಇರ್ಬೇಕು ರೀ ಶಾರ್ಪ್ ಆಗತ್ತೆ ತಲೆ ನಿನಗೇನು ತ್ರಾಸ ಆಯ್ತು ಸಾಕು ಬಿಡು ಒಳಗಂತ ಹಾಂ ಬರೀ ಮತ್ತೆ ಎಷ್ಟು 5 ಆಗಿದ್ವು 6 ಅವನು ಹೇಳಿ ಬರ್ದಾನೆ ರೀ 2 ಹೇಳೀನಿ 8 ಓಡ್ಸೋದು ಇನ್ನೂ ಅಕ್ಕ ಅದ್ರೊಳಗೆ ತಾಯಿಲಿ ಹೇಳ್ತೀನಿ ಚೊಪ್ಪಿಸ್ ತಾಯಿಲಿ ಇನ್ನೂ ANT ಓಕೆ ಆ್ಯಂಟ್ ಆಗುತ್ತಿಲ್ಲ ಮತ್ತು OUT ಔಟ್ ಆಗುತ್ತೆ ಓಕೆ ಇಷ್ಟೊಂದು ಹಾಕವು ಸ್ನೇಹಿತರೆ ಈಗ ನೋಡ್ರಿ ಮನ್ವಿತಿಗ ಸ್ಕೂಲ್ಗೆ ಬಾಕ್ಸ್ ಮಾಡಾಕತ್ತಿದ್ದೆ ಪಲ್ಯ ಬೀಟ್ರೂಟ್ ಪಲ್ಯ ಮಾಡೀನಿ ಚಪಾತಿ ನೋಡ್ರಿ ಚಪಾತಿ ಲಟ್ಟಿಸಿಟ್ಟೀನಿ ಇನ್ನೇನು ಬೇಯಿಸ್ಬೇಕು ಅನ್ನೋಷ್ಟೊತ್ತಿಗೆ ಗ್ಯಾಸ್ ಖಾಲಿ ಆಗಿಬಿಟ್ಟೈತಿ ಹಚ್ಚಿಟ್ಟು ಕಾಯಕ್ಕಿಟ್ಟು ಲಟ್ಸಾಕತ್ತೀನಿ ರೀ ನಾನು ಅದು ಯಾವಾಗ ಖಾಲಿ ಆಗೈತೆ ನಾ ಗೊತ್ತಾಗಿಲ್ಲ ಆಗ ನೋಡ್ತೀನಿ ಹೊಳ್ಳಿ ಹಚ್ಚಕ್ಕೆ ಸಾಯಿ ಇಲ್ಲ ಖಾಲಿ ಆಗ್ಬಿಡೈತಿ ಟೈಮ್ ನೋಡು ಅಲ್ಲಿ 8 ಆಗೈತೆ ರೀ 8:30 ಬಂದುಬಿಡ್ತೈತೆ ಅವ್ರ ಬಸ್ ಇದು ತಿಂದಿಲ್ಲ ಅದು ಇನ್ನೂ ಏನೋ ಅಷ್ಟೊಂದು ತಿಂದಿಲ್ಲ ಹಾಕೋ ಡ್ರೆಸ್ ಹಾಕೋ ಬೇಡ ಓಮ್ಮ ಗ್ಯಾಸ್ ಸಿಲಿಂಡ್ರ್ ಐತಿಪ್ಪ ಇವ್ರ ಪಾಪ ಫೋನ್ ಮಾಡಿ ಹೇಳಿದ್ರಿ ಇದ್ದಂಗೆ ಐತಿ ಹಿಂದೆ ಇಲ್ಲ ನಮ್ಮ ಮನ್ಯಾಗ ಯಾವಾಗಲೂ ಒಂದು ಎಕ್ಸ್ಟ್ರಾ ಇರೋದ್ರಿ ಇವತ್ತು ಈ ಸಲ ಇಲ್ಲ ಈಗ ಏನು ಮಾಡ್ತಾರೆ ಏನು ಅಂಗಡಿದ ತಂದೆ ಹಚ್ತಾರೆ ಏನೋ ನಡಿಯೋ ಪ್ಯಾಂಟ್ ಹಾಕೋ ಇವಂದು ಏನೈತೆ ಇವತ್ತು ಊಟಕ್ಕೂ ಇಲ್ಲ ಡಬ್ಬಿಗೆ ಇಲ್ಲ ಇನ್ನು ಹಾಕೋ ಅದನ್ನ ಟ್ರ್ಯಾಕ್ ಪ್ಯಾಂಟ್ ಹಾಕೋ ಬಾಯ್ಲ್ ಅದು ಕಟ್ ಮಾಡ್ತೀನಿ ಏನದು ಅದ್ರಾಗ ಇಲ್ಲ ಬಾಜಿ ರವೆ ಬಿಟ್ಟು ಬರ್ತಾರೆ ಅನ್ನಕ್ಕೆ 7-8 ಕಿಲೋಮೀಟ್ರ್ ಆಗುತ್ತೆ
ಬಂತ್ರಿ ಸಿಲಿಂಡ್ರ್. ಬೇಗ ಬಾ. ಅಲ್ಲಿ ಅಂಗಡಿಯಾಗ ಇರುತ್ತಲ್ಲ ಅದು ಜಾಕ ಮಾಡಿ ಹೆಂಗೆ ಹಾಕೊಂಡು ನಿಂತನ್ರಿ ಐತೆ. ಹಾಂ ಇತ್ತು. ಬಿಡು ಅದಿಟ್ಟು ಇಡು ಇಡು ಲೈಲಾನ್ ಅದು ಏನಾಗಲ್ಲ. ಹಂಗೆ ನೋಡ್ರಿ ವಿಷದ ತೊಗೊಂಡಿದ್ದು ಏನಾಗಿಲ್ಲ. ಇಲ್ಲಂದು ಇಷ್ಟೊತ್ತಿಗೆ ಎಷ್ಟು ಜಂಗ್ ಬರ್ತೈತೇನ. ವೈಟ್ ಕಲರ್ ಟೈಲ್ಸ್. ಸರಿ ಇಲ್ಲ ಬಂದು ಹೋಗುತ್ತೆ ಅದು ಗಾಲಿ ಅದಕ್ಕೆ ಎತ್ತ ಅವಶ್ಯಕತೆನೇ ಇಲ್ಲ. ಚೆಕ್ ಮಾಡ್ರಿ ತೊಗೊಂಡ್ರಿ ಇದನ್ನ. ಎಷ್ಟು ಲೇಟ್ ಆಗ್ತೈತಿ. ಇಲ್ಲೇ ಬೇಯಿಸ್ಬಿಡ್ತೀನಿ ಬೇಡ ಬೇಡ. ನೋಡ್ರಿ ನಮ್ಮ ಮನ್ವಿತ ಫಸ್ಟ್ ಈಗ ಇನ್ಫಾರ್ಮ್ ಹಾಕೊಂಡು ಹೊಂಟ. ನಮ್ಮ ಬುಧವಾರದ್ದು ಬ್ಲೂ ಅವನು ಟಿಫನ್ ಬ್ಯಾಗು ಕಾಂಬಿನೇಷನ್ನು ಸ್ಕೂಲ್ ಬ್ಯಾಗ್ ಕಾಂಬಿನೇಷನ್ ಎಲ್ಲ ಸೇಮ್. ಅದು ಅದು ಒಳಮನ ಟ್ರ್ಯಾಕ್ ಪ್ಯಾಂಟ್ ಹಾಕೊಂಡು ಎಷ್ಟು ದೊಡ್ಡ ಹುಡುಗ ಅದಂಗ ಒಳಮನ ಅಲ್ಲಿ ಬಂತಾ. ಅಲ್ಲಿ ಬಂತ್ರಿ ಅವ್ರ ಬಸ್. ಏನಪ್ಪ ಬಂತ್ರಿ ಅವ್ರ ಸ್ಕೂಲ್ ಬಸ್. ಹೆಂಗೆ ಮಾಡುತ್ತೆ? ನಾಯಿ ಸರಿ ಬಾ ನಡಿ ಹೋಗೋಣ. ನಮ್ಮ ತನಗೆ ಟಿ ವಿ ಇಲ್ಲಾಂದ್ರೆ ಇರೋಕ್ಕಾಗಲ್ಲ ರೀ. ಮನ್ವಿತ ಸ್ಕೂಲಿಗೆ ಹೋದ್ಮೇಲೆ ಅವಾಗೇನು ಸ್ಕೂಲಿಗೆ ಹೋಗೋ ಮುಂಚೆನೇ ಹಚ್ಕೊಂಡಿರ್ತಾರೆ ಎದ್ದು ಟಿ ವಿನ. ಅದು ಇವತ್ತು ಯಾಕೋ ಸ್ವಲ್ಪ ಏನೇನೋ ಸೌಂಡ್ ಮಾಡತ್ತೈತಂತ ಅದಕ್ಕೆ ಹೆದರಾಗತ್ತಾರ. ಹತ್ತೈತೆ ನೋಡಮ್ಮ ಈಗ. ಹೌದಲ್ಲೇ ಮತ್ತೆ ಹಂಗೆ ಮಾಡಾಕತ್ತೈತಿ. ನೋಡ್ತಿರ್ಬೋದು ನೀವು ಶೇಂಗಾ ಉಂಡೆ ಏನು ಸಖತ್ತಾಗಿ ಬಂದ ನೋಡ್ರಿ. ಎಷ್ಟು ರುಚಿಯಾಗಿದೆ ಗೊತ್ತ್ರಿ. ಮತ್ತು ಬೆಲ್ಲ ಹೆಚ್ಚು ಆಗಿಲ್ಲ, ಪೂರ್ತಿ ಕಡಿಮೆನೂ ಆಗಿಲ್ಲ, ಸಖತ್ತಾಗೈತಿ. ಅದೇ ಅಳತೆ ಒಳಗೆ ಮಾಡಿದ್ರೆ ಭಾರಿ ಟೇಸ್ಟಾಗಿ ಬರ್ತಾವೆ ರೀ. ಆಮೇಲೆ ತುಪ್ಪನ ನಾನು ನೀವು ಜಾಸ್ತಿ ತುಪ್ಪ ಇಷ್ಟಪಡ್ತೀರಂತ ಜಾಸ್ತಿಗೆ ಹಾಕ್ಕೊಂಡು ನೀವು ಉಂಡೆ ಕಟ್ಕೋಬೋದು. ನಾನು ಅಷ್ಟೇನು ತುಪ್ಪನೂ ಹಾಕಿಲ್ಲ. ನಮ್ಮ ಮನೇಲಿ ಅತಿ ತುಪ್ಪ ಹಾಕಿದ್ರೆ ಮಕ್ಕಳಿಗೆ ಹಿಂಗೆ ನೆಗಡಿ ಇಲ್ಲ ಅಥವಾ ಈಟ್ ಅಂತ ಹಿಂಗೆ ಹಾಕಿರ್ತೈತೆ ಅಂತೇಳಿ ಮೀಡಿಯಮ್ ಆಗಿ ಒಂದು ಸ್ವಲ್ಪ ಅಷ್ಟೇ ಕಟ್ಟುವಾಗಷ್ಟೇ ಕೈಗೆ ಒಂದು ಸ್ವಲ್ಪ ಇಷ್ಟೇ ಸವರ್ಕೊಂಡಿದ್ದೆ ನೋಡ್ರಿ. ಅದು ಶೇಂಗಾದಾಗ ಎಣ್ಣೆ ಇರುತ್ತಲ್ಲ ಬಿಟ್ಟಿರ್ತೈತೆ ಎಣ್ಣೆ ಅಂಶ, ಹಾಗಾಗಿ ಸ್ವಲ್ಪ ಹಾಕಿ ಕಟ್ಟೀನಿ. ಸಖತ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ರೀ. ಯಾಕಂದರೆ ಬೆಳಿಗ್ಗೆ ಮನ್ವಿತ್ನ ಸ್ಕೂಲ್ ಕಳಿಸಿದ ಮೇಲೆ ವಾಪಸ್ ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಯಾಕಂದ್ರೆ ಭಾಳ ಅಂದ್ರೆ ಭಾಳ ಕೆಲಸ ಇದ್ದು ಸ್ವಲ್ಪ ಮಾಡಿದೆ. ಇನ್ನೂ ಸ್ವಲ್ಪ ಅದಾವು. ಇನ್ನೂ ಎಷ್ಟು ಅಂದರೆ ಅಡುಗೆ ಅದೆಲ್ಲ ಮಾಡೋದೈತಿ. ಇನ್ನೊಂದು ವಿಷಯ ಏನಪ್ಪ ಅಂದರೆ ಈಗ ಇನ್ನು 2 ದಿನ ಬಿಟ್ರೆ ತನ್ಮಯಂದು ಬರ್ತ್ಡೇ ರೀ. ತನು ಅಂತೂ ಸಿಕ್ಕಾಬಡೆ ಖುಷಿಯಾಗ್ಯಾನ. ಇನ್ನೆಲ್ಲ ದಿನ ಬೈಲಿ ಇಲ್ಲಿ 10 ನಿಮಿಷ ಮಾತಾಡಿ ತಲ್ಲಿ ನೋಡ್ರಿ ಹೆಂಗೆ ಹಾಕ್ಯಾನ ಕಾಟ ತುಂಬ. ಓ 2 ಅಲ್ರಿ ಇನ್ನೊಂದ ದಿನ ಉಳ್ದೈತಿ. ಹಾಗಾಗಿ ದಿನ ಎಷ್ಟು 3 ತಿಂಗಳು ಹಿಂದೆ ಚಾಲೂ ಮಾಡಿರ್ತಾರೆ ಅವರು ತಮ್ಮ ಬರ್ಡೇ ಅಂದ್ರೆ. ದಿನ ಹೆಣ್ಸದ ದಿನ ಇನ್ನೆಷ್ಟು ದಿನ ಮತ್ತು ನನ್ನ ಜೊತೆ ಕೇಳಿದ್ದಲ್ದ ಮತ್ತು ಅವ್ರ ಅಣ್ಣನ ಜೊತೆ, ಆಮೇಲೆ ಅವ್ರ ಪಪ್ಪಾಗೆ ಬಂದಮೇಲೆ ಹೇಳೋದು. ಬರೀ ಇದು ಅಷ್ಟು ಖುಷಿ ಅವ್ರಿಗೆ ಬರ್ಡೇ ಅಂದ್ರೆ. ಇನ್ನು 2 ದಿನ ಉಳಿತ್ರಿ. ಏನೇನು ಮಾಡ್ತೀವಿ ಗೊತ್ತಿಲ್ಲ. ಇನ್ನು ಏನು ಪ್ರಿಪ್ರೇಷನ್ ಏನೇ ಇಲ್ಲ. ಇವ್ರ ಪಪ್ಪನು ನಾನು ನಿನಗೆ 4 ವರ್ಷ ಮುಗಿತೈತಿ ಬೆಂಗಳೂರಿಗೆ. ಹಾಗಾಗಿ ಯಾವುದೇ ರೀತಿ ಪ್ಲ್ಯಾನ್ ಏನೂ ಇಟ್ಟಿಲ್ಲ. ನಾನು ಈ ಸರಿ ಇವಂಗೆ ತನ್ಮೇಲೆ ಬರ್ಡೇನ ಗ್ರ್ಯಾಂಡಾಗಿ ಮಾಡೋಣ ಅಂತ ನಾನು ಅಂದಿನಿ ರೀ. ಅದಕ್ಕೆ ಅವ್ರ ಅಪ್ಪಾಜಿ 50 ಮಂತ್ಸ್ ಇನ್ನೂ ಮಾಡಿಲ್ಲ. ಯಾಕೆ ಗ್ರ್ಯಾಂಡಾಗಿ ಮಾಡ್ಬೇಕು ಅನ್ನೋದೈತೆ ಅಂದ್ರೆ ಅವ್ನ ಬರ್ಡೇ ಮುಗಿದ್ಮೇಲೆ ಅವಸ್ಕರ ಸ್ಟಾರ್ಟ್ ಆಗುತ್ತಂತ್ರಿ.
ಯಾಕಂದ್ರೆ ಇದು ಹೊಸ ಮನೆ ಆದಾಗಿಂದನೂ ಒಬ್ರು ಬರ್ಡೇನ ನಾವು ಇಲ್ಲಿ ಮಾಡೇ ಇಲ್ರಿ. ಅದು ಏನೋ ಗೊತ್ತಿಲ್ಲ, ಅದು ಟೈಮ್ ಹಂಗೆ ಬಂತ ಏನೋ ಗೊತ್ತಿಲ್ರಿ. ಮನ್ವಿತನ ಬರ್ತ್ಡೇ ಫಸ್ಟ್ ಮನೆಯಾಗ ಬಿಟ್ಲೆ ಫಸ್ಟ್ ನಮ್ಮ ಮನ್ಯಾಗ ಅವ್ರ ಬರ್ಡೇ ಚಲುವಾಗ್ಯದ ಮನ್ವಿತಂದು. ಏಪ್ರಿಲ್ 26ಗೆ ನಾವು ಅಲ್ಲಿ ಹೋಗಿದ್ವಿ, ಊರಿಗೆ ಹೋಗಿದ್ವಲ್ರಿ. ಅಲ್ಲಿ ನಮ್ಮ ಚಿಕ್ಕಮ್ಮನ ಮಗಳ ಮದುವೆ ಇತ್ತು, ಅವತ್ತ ಇತ್ತು ಅವ್ನ ಬರ್ಡೇ. ಅಲ್ಲೇ ತವ್ರ ಮನ್ಯಾಗ ಸಿಂಪಲ್ ಆಗಿ ಮಾಡಿದ್ವಿ. ಅದಾದಮೇಲೆ ನೆಕ್ಸ್ಟ್ ನನ್ನ ಬರ್ಡೇ ಅಂತೂ ಏನೂ ಸೆಲೆಬ್ರೇಟ್ ಮಾಡಲಿಲ್ಲ. ಹಾಗೆ ಏನು ಅವತ್ತು ಹೊರಗಡೆ ಹೋದ್ವಿ ಅಷ್ಟೇ, ಏನು ಮಾಡೋಕ್ಕಾಗಲಿಲ್ಲ. ಹಾಗೆ ಸ್ವಲ್ಪ ಜಗಳ ಮನಸ್ಸಪ್ಪ ಆಯಿತು, ಮಾಡೋಕ್ಕೆ ಹೋಗಲಿಲ್ಲ. ನಂಗೆ ಬೇಜಾರು ಆಗ್ಬಿಡ್ತದೆ, ಹಂಗಾಗಿ ನಾನು ಏನು ಮಾಡೋಕ್ಕೆ ಹೋಗಲಿಲ್ಲ. ನೆಕ್ಸ್ಟ್ ಯಜಮಾನ್ರ ಬರ್ಡೇನೂ ಸುದ್ದಿನೇ ಇಲ್ಲ ಅದ್ರದ್ದು, ಹಂಗಾಯ್ತು, ಅದನ್ನೂ ಮಾಡೋಕ್ಕಾಗಲಿಲ್ಲ. ಹಂಗೆ ಇರ್ತಾವಲ್ರಿ ಮನೆಗೆ ಏನೋ ಒಂದು ಸಣ್ಣ ಪುಟ್ಟ ಇರ್ತಾವೆ. ಹಂಗಿದ್ದಾಗ ಮನ್ಸು ಸರಿ ಇಲ್ಲ ಅಂತ ಏನು ಮಾಡೋಕ್ಕೆ ಇಷ್ಟ ಆಗೋದಿಲ್ಲ. ಹಾಗಾಗಿ ಇವನ್ ಬರ್ಡೇರ ಚಂದಿಗೆ ಮಾಡೋಣ. ಫಸ್ಟ್ ಹೊಸ ಮನೆಯೊಳಗೆ ಮೊದಲನೇ ಬರ್ಡೇ ಒಂದು, ಅದನ್ನ ಗ್ರ್ಯಾಂಡೇ ಮಾಡೋಣ ಅಂತ ನಾ ಅಂದೀನಿ. ಅದಕ್ಕೆ ಅವ್ರೇನು ಉಪ್ಪಿಗೆ ಪೂರ್ತಿಯಾಗಿ ಕೊಟ್ಟಿಲ್ಲ. ನೋಡಬೇಕು, ನೋಡೋಣ್ರಿ ಏನೇನಾಗತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಅದ ಡ್ರೆಸ್ ಅಂತ ತಂದೀವಿ ಆಲ್ರೆಡಿ. ಈ ಲೈಟ್ ಹಚ್ಚಿಲ್ಲ, ಹೌದು ನೋಡ್ರಿ. ಹಾಂ ಬೆಳಕಾತ. ಹೇಳಪ್ಪ ಏನಾಯ್ತು ಮತ್ತೆ ಏನಾರು ಇದ್ರೆ ಮಾತಾಡ್ಬಿಡ, ನಾ ಮಾತಾಡೋಕೆ ಬರಬೇಡ, ಅಡ್ಡಡ್ಡು ಮುಗಿತಾ. ಹಂಗಾಗಿ ನಾನು ಗ್ರ್ಯಾಂಡೇ ಮಾಡೋಣ ಅಂತ ನಾ ಮಾಡೀನಿ. ನೋಡೋಣ ಏನೇನಾಗತ್ತೇನೋ, ಅವ್ರ ಪಾಪ ಏನು ಮಾಡ್ತಾರೋ ಗೊತ್ತಿಲ್ಲ. ನಿಮ್ಮ ಜೊತೆ ಹೆಂಗೆ ಶೇರ್ ಮಾಡ್ಕೊತೀನಿ. ಈಗ ಬರ್ರಿ ಅಡುಗೆಗೆ ಮಾಡಬೇಕು. ಇವನಿಗೆ ಹೊಸ ಬರ್ಡೇ ಡ್ರೆಸ್ ಅಂತ ಬಂದೈತಿ. ಅದ್ರ ಮುಂದಿಂದು ಪ್ಲ್ಯಾನ್ ಏನೋ ಇಲ್ಲ, ಇನ್ನು ಮಾಡಾಕತ್ತೀವಿ. ಇನ್ನು ಫೈನಲ್ ಆಗಿಲ್ಲ ಯಾವ ಥರ ಮಾಡ್ತೀವಿ ಅಂತೇಳಿ. ಒಟ್ಟಿನಲ್ಲಿ ಈ ವರ್ಷ ಮಾತ್ರ ಬರ್ಡೇ ಈ ಮನೆ ಒಳಗೆ ಒಂದನೇ ಬರ್ಡೇ ರೀ. ಅದು ಅಂದ್ರೆ ಮನೆ ಒಳಗೆ ಫಸ್ಟ್ನೇ ಬರ್ಡೇ, ಹೊಸ ಮನೆ ಒಳಗೆ. ಆದ್ರೆ ಅವನದು 4ನೇ ಬರ್ಡೇ. ಹೇಗೋ ನೋಡ್ತಿರಲ್ಲ, ಲಾಗ್ ಮಾಡ್ತೀನಿ. ಈಗ ಅಡುಗೆ ಮಾಡ್ಬೇಕ್ರಿ. ಅಡುಗೆಗೆ ಏನಪ್ಪ ಅಂದ್ರೆ ಇದು ಅನ್ನ ಮಾಡಿಟ್ಟೇನಿ ರೀ. ಈಗ ಅನ್ನ ಮಾಡಿಟ್ಟು ಇವತ್ತು ತಲೆ ಸ್ನಾನ ಮಾಡ್ಕೊಂಡಿನಿ. ಕೂದಲು ಇನ್ನೂ ಒಣಗಿಲ್ಲ, ಹೊರಗೆ ಬಿಸಿಲ ಏನ್ರಿ ಮಾಡಾಕ್ಬಿಟ್ಟೈತಿ. ಈ ಕಡೆ ಮಳೆನೂ ಬರೋದು, ಬಿಸಿಲು ಬೀಳೋದು, ಹಂಗಾಗೈತಿ. ಹಾಗಾಗಿ ಇನ್ನೂ ಒಣಗಿಸ್ಕೊಂಡಿಲ್ಲ. ಈಗ ಅಡುಗೆ ಮಾಡ್ತೀನಿ ರೀ. ಅಡುಗೆಗೆ ಇವತ್ತು ಸಿಂಪಲ್ಲಾಗಿ ಸ್ನೇಹಿತರೆ, ಏನಂದ್ರೆ ಏನು ಮಾಡಾಕತ್ತೀನಂದ್ರೆ ಇದು ಅನ್ನ ಅಂತ ಮಾಡಿದ್ದೈತಿ. ಟೊಮೆಟೊ ಇದು ಹೆಂಗಂದ್ರೆ ಸಾರು ಮಾಡ್ತೀನಿ ರೀ. ಅದು ಯಾವ ಥರ ಅಂದ್ರೆ ಮಸ್ತ್ ಆಗುತ್ತೆ ಆ ಥರ ಸಾರು. ಟೇಸ್ಟಿಯಾಗಿ ಸಿಂಪಲ್ಲಾಗೇ ಇರುತ್ತೆ, ಬಟ್ ರುಚಿ ಮಾತ್ರ ಅನಾಹುತ ಇರ್ತೈತೆ ರೀ. ಟೊಮೆಟೊ ಸಾರು ಮಾಡಿ ಅದಕ್ಕೆ ಇವತ್ತು ಪಾಪಡ ಕರಿತೀನಿ. ಎಷ್ಟು ದಿನ ಆಯ್ತು ಪಾಪಡ ಕರೆದಿಲ್ಲ. ಅನ್ನ ಸಾರು ಜೊತೆಗೆ ಟೊಮೆಟೊ ಸಾರು, ಅನ್ನ, ಪಾಪಡ ಮಸ್ತ್ ಕಾಂಬಿನೇಷನು, ಉಪ್ಪಿನಕಾಯಿ. ಇವತ್ತು ಈ ಥರ ಲೈಟಾಗಿ ಅಡುಗೆ ಮಾಡಾಕತ್ತೀನಿ. ನಿಂಗೆ ಪಾಪಡೆ ಅಂದ್ರೆ ಭಾಳ ಇಷ್ಟ ಅನೋ? ಹೌದು. ಸ್ನೇಹಿತರೆ ಈಗ ನೋಡ್ರಿ ಟೈಮ್ ಆಗೈತಿ 5:30 ಆಗ್ತೈತಿ. ಬಂದ ಇಬ್ಬರಿಗೇನು ಇವನು ಮಲ್ಕೊಂಡಿದ್ದ. ಇವ್ನು ಮಧ್ಯಾಹ್ನ ಊಟ ಮಾಡಲಿಲ್ಲ, ಮಲ್ಕೊಂಡ್ಬಿಟ್ಟ. ಹಂಗಾಗಿ ನಾನು ಊಟ ಮಾಡಲಿಲ್ಲ. ಯಜಮಾನ್ರು ಬರೋಕ್ಕೆ ಮಲ್ಕೊಂಡ್ರೆ, ಹಂಗೆ ಮಧ್ಯಾಹ್ನ ಊಟ ಮಾಡಲಿಲ್ಲ. ಎಲ್ಲರೂ ಊಟ ಅವ್ರಿಬ್ರು ಮಲ್ಕೊಂಡಿದ್ಮೇಲೆ ಸಾಯ್ತಲ್ಲಮ್ಮ. ನಾನು ಅವ್ರು ಹೇಳೋರ್ಗೆ ಏನು ಮಾಡೋದು, ಒಬ್ಬಕ್ಕೆ ಊಟ ಅನ್ಸಿರುತ್ತೆ ಅಂತೇಳಿ ನಾನು ಅವ್ರ ಜೊತೆಗೆ ಹೋಗಿ ಮಲ್ಕೊಂಡಿದ್ದೆ. ಸರ್ಪ್ರೈಸ್ ಆಗಿ ನನಗೆ ಇವತ್ತು ಎದ್ದು 3 ಜನನು 4 ಗಂಟೆಗೆ ಊಟ ಮಾಡಿದ್ರು. ಇವತ್ತು 4 ಗಂಟೆ 3:30 ಕೊನೆ 4 ಆಯ್ತು. ಅವಾಗ ಉಂಡ್ವಿ. ಅವರು ಟಿವಿ ಕೆಟ್ಟೈತ್ರಿ, ಬೆಳಗಿಂದ ಟಿವಿ ಆನ್ ಆಗೋದು. ತನ್ನ ಮನಸ್ಸು ರೀ, ಅದು ಟಿವಿಗೆ ಕರೆಂಟ್ ಪಾಸ್ ಆಗೋದ್ರಿ. ಅದು ಲೈಟ್ ಹತ್ತಲ್ಲ, ಅದು ಹತ್ತವಲ್ದು. ಒಟ್ಟಿನಲ್ಲಿ ಟಿವಿ ಕರೆಂಟ್ ಬರುವಲ್ದು. ಅದು ಸ್ವಿಚ್ ಬೋರ್ಡಿಂದ ಸೆಟಪ್ ಬಾಕ್ಸಿನ ಏನು ಪ್ರಾಬ್ಲಮ್ ಇಲ್ಲ, ಟಿವಿದ ಏನೋ ಪ್ರಾಬ್ಲಮ್ ಆಯ್ತು ಅಂತೇಳಿ ಅದನ್ನ ಮಾಡ್ಸಿ ಬರಕ್ಕೆ ತೊಗೊಂಡು ಹೋದ್ರು. ಇವ್ನು ಬೆಳಗಿಂದ ಟಿವಿ ಇಲ್ಲ ರೀ, ಜಗ್ಗು ಬರೀ ಮೊಬೈಲ್ ಕೇಳ್ತಾನ. ಟಿವಿ ಇಲ್ಲ ಅಂದ್ರೆ ಹಾಗಾಗಿ ತೊಗೊಂಡು ಮಾಡ್ಸಾಕೊಟ್ಟು ಬಂದಾರೆ. ಕೊಟ್ಟು ಬಂದು ಅಂಗಡಿಗೆ ಹೋದ್ರು. ಮನ್ವಿತ್ ಬಂದ. ಇವಾಗ ನಾನೇ ಊಟ ಮಾಡಿಸಿದ್ರಿ ಸ್ಕೂಲಿಂದ ಬಂದ್ಮೇಲೆ. ಅವನು ಉಂಡ, ಇವನು ಉಂಡ್ರು. ನಾನು 4 ಉಂಡೀನಿ. ಹಂಗಾಗಿ ಈಗ ಸ್ವಲ್ಪ ಕೆಲಸ ಅದಾವ. ಸಂಜೆ ಕೆಲಸ ಮಾಡ್ಕೊತಿದ್ದೆ. ಕಸ ಒಂದು ಬಾಂಡೆ ತಿಕ್ಕೊಂಡು ಏನಪ್ಪ ಅಂದರೆ ತನ್ನೊಂದು ಬರ್ತ್ಡೇ ಬಂತು. ಇವ್ರು ಖುಷಿ. ಮಮ್ಮಿ ಫೋನ್ ಹಚ್ಚು, ಎಲ್ಲರೂ ಬರಲಿ. ಅವ್ನಿಗೆ ತನ್ನೋಕ್ಕಿಂತ ಮನ್ವಿತ್ತಿದ್ರಿ. ಅವ್ನಿಗೆ ಮನೆ ತುಂಬ ಬಂದಿರ್ತಲ್ಲ, ಅದನ್ನ ಭಾಳ ಇಷ್ಟಪಡ್ತಾನ. ಮಮ್ಮಿ ಎಲ್ರಿಗೂ ಫೋನ್ ಹಚ್ಚು, ಎಲ್ಲರೂ ಬರಲಿ ನಮ್ಮ ಮನೆಗೆ ಅಂತ ಕರೀತಾನ. ಮತ್ತು ಅದಷ್ಟು ಅಲ್ಲದೆ ಬೇರೆ ದಿನಾನೇ ಹೇಳ್ತಾನೆ ಅವನು. ನಾವೆಲ್ಲರೂ ಯಾಕೆ ಇಲ್ಲೇ ಇಲ್ಲ, ಎಲ್ಲರೂ ಬರ್ಬೇಕಂತಾರೆ. ಎಲ್ಲ ನಮ್ಮ ಅಕ್ಕರು, ತಂಗಿಯರು, ನಮ್ಮ ತಮ್ಮ ಎಲ್ಲರೂ ಇಲ್ಲೇ ಇರ್ಬೇಕಂತ. ಅವ್ರ ಅಜ್ಜ ಅಜ್ಜಿ ಎಲ್ಲರೂ ಇಲ್ಲೇ ದೊಡ್ಡ ಮನೆ ಮಾಡಿಕೊಂಡು ಇಲ್ಲೇ ಮೇಲೆ ಮನೆ ಹಾಕ್ಸಿ ಎಲ್ಲರನ್ನು ಕರ್ಸ್ತಾನಂತ್ರ.
ಹಾಗಾಗಿ ಬರ್ಡೇ ಅಂತ ಬಂತಲ್ಲ ಅದಕ್ಕೆ ಕರಿ ಮಮ್ಮಿ ಎಲ್ಲರೂ ಬರಲಿ ಅಂತೇಳಿ ಫೋನ್ ಹಚ್ಚಿದ್ರಿ ಕುತ್ಕೊಂಡು. ಫಸ್ಟ್ ನಮ್ಮ ತಮ್ಮಗೆ ಹಚ್ಚಿದ, ಅವನು ನೋಡ್ತೀನಿ ಅಂತ ಅಂದ, ಆದ್ರೂ ಬರ್ತೀನಿಲ್ಲ ಅಂದ್ರಿಲ್ಲ ಅಂತ ಅಂದ. ಮತ್ತೆ ಈ ಕಡೆ ನಮ್ಮ ರೇಣುಕ ಬಂದಿಲ್ರಿ ಅವ್ರ ಅಣ್ಣಗೆ ಹಚ್ಚಿದ್ರು ಅಂದ್ರೆ ಒಡ್ಡಟ್ಟಿಗೆ ನಮ್ಮ ನಮ್ಮ ಅಕ್ಕಗ ನಮ್ಮ ಅವ್ರು ಕರಿಬೇಕಂತ ಹಚ್ಚಿದ್ವಿ. ಅವನು ಅವನ ಫೋನಿಗೆ ಅವನು ಕರೆದ್ರು, ಅವರು ನೋಡ್ತೀವಿ ಎಲ್ಲಾರ ಗೊತ್ತಿಲ್ಲ ಏನೇನಾಗುತ್ತೆ ಅಂತೇಳಿ. ಒಟ್ಟಿನಲ್ಲಿ ತನ್ಮೇನ್ ಬರ್ತ್ಡೇ ತಯಾರಿ ಸದ್ಯಕ್ಕೆ ಜೋರು ನಡೆದಿ. ಅದಕ್ಕೆ ಅವ್ರ ಪಪ್ಪಂದು ಪ್ಲಾನ್ ಏನೈತೆ ನನಗಂತೂ ಇನ್ನೂ ಹೇಳಿಲ್ಲ ಬಾಯ್ಬಿಟ್ಟು. ನಾನು ಒಂಥರ ಅಂದ್ಕೊಂಡಿನಿ ನಂದು ಆ ಥರ ಪ್ಲಾನ್ ಐತಿ. ಆದ್ರೆ ಅವರು ಹಿಂಗೆ ಮಾಡ್ತಿದ್ರೆ ಅವ್ರು ನನಗೇನೇ ಹೇಳಿಲ್ಲ. ಹಾಗಾಗಿ ಒಟ್ಟಿನಲ್ಲಿ ಒಂದು ಬರ್ತ್ಡೇ ತಯಾರಿ ಅಂತಾನೆ ಹೇಳ್ಬೋದು ನಡೆದವರೆಗೆ. ನೋಡೋಣ ಎಲ್ರಿಗೆ ಹಚ್ಚೋದಂತ ಎಲ್ರಿಗೆ ಹಚ್ಚಿ ಕರ್ದೀವಿ. ಯಾರೇ ಬರ್ತಾರೋ ಯಾರು ಬರ್ತಾರೋ ಗೊತ್ತಿಲ್ಲ. ಈಗ ಸ್ನ್ಯಾಕ್ಸ್ ಮಾಡ್ಕೊಡು ಮಮ್ಮಿ ಅಂದಾನ. ಸಾಸ್ ಬಂದವ್ರಿ ಮಮ್ಮಿ ಪಾಸ್ತಾ ಮಾಡ್ಕೊಡು ಅಂತ ಹೇಳಾನ. ಹಾಗಾಗಿ ಪಾಸ್ತಾ ಮಾಡ್ಕೊಡ್ಬೇಕು. ಬಾಯ್ ಎದ್ನಿಲ್ಲ ಬಾಯ್. ನಮ್ಮ ಮನ್ವಿತು ಕ್ಲಾಸ್ನಾಗ ಲೀಡರ್ ಆಗ್ಯಾನಂತ್ರಿ. ಅಲ್ಲ ಈ ಮಂತ್ ನಮ್ಮ ಮನ್ವಿತ್ ಲೀಡರ್ ಆಗ್ಯಾನ್ರಿ. ಫಸ್ಟ್ ಮಂತ್ ರೀ ಇದು ಸ್ಕೂಲ್ಗೆ ಹೋಗಿ ಎಲ್ಲ. ಏನು ಮಾಡ್ತಿಲ್ಲ ಟೊಮೆಟೊ ಸಾಸ್ ಹಾಕಿ ಅವ್ನಿಗೆ ಪಾಸ್ತಾ ಮಾಡ್ಬೇಕಂತ್ರಿ. ಮಾಡ್ಕೊಡ್ತೀನಿ. ಆದ್ರೆ ಈಗ ಊಟ ಮಾಡ್ತೀನಿ. ಸುಮ್ಮನಿರೋ ಸ್ವಲ್ಪ ಬಿಟ್ಟು ಮಾಡ್ಕೊಡ್ತೀನಿ. ಏಯ್ ಬಾಯ್ಲಿ ಬಾಯ್. ನಾ ಸ್ಕೂಲಿಂದ ಬರೋದ್ರಿ ಏನು ಹೇಳಿದ್ನಿ ಕೆಲಸ ಏನು ಹೇಳಿದ್ನಿ? ಟಿಫನ್ ತಗೋದು ಇಡ ಅಂತ ಹೇಳಿದ್ರಿ. ಬಾಂಡೆ ತಿಕ್ಕಲ್ಲ ಟಿಫನ್ ಮತ್ತೆ ನೀವು ಆಗ್ತದೆ. ಹೋಗಿ ತಗೊಂಬರ್ ಅಲ್ಲಿ ಬಾಂಡೆ ತಿಕ್ಕಿ ಇಲ್ಲ ನಂಗೆ ಹೊಡಿತಿತ್ತು ನೋಡಿ. ಬಾಕ್ಸ್ ಚಪಾತಿ ಪಲ್ಯ 2 ಬಾಕ್ಸ್ ತೆಗೆದು ಹೊರಗಿಡು. ಈ ತರ ಅವ್ರ ಕೆಲಸ ಅವ್ರಿಗೆ ಹಚ್ಚಿದ್ರೆ ಭಾಳ ಅನುಕೂಲ ರೀ. ಈಗ ಇನ್ನೂ ಕಲಿಯವಲ್ಲ, ಮೊದಲೆಲ್ಲ ಹೆಚ್ಚು ಮಾಡ್ತಿದ್ದ. ಈಗ ಭಾಳ ಕಾಟ ಕೊಡ್ತಾನ್ರಿ. ತಂದು ಅಲ್ಲೊಂದು ಇಲ್ಲೊಂದು ಹಾಕ್ಬಿಡ್ತಾನ. ಶೂಸ್ ಹಾಕಿ ಪಿಚ್ ಒಂದ್ ಕಡೆ ಹೋಗಿದ್ದಾನ, ಟಿಫನ್ ಬ್ಯಾಗ್ ಒಂದ್ ಕಡೆ ಹೋಗಿದ್ದಾನ, ಬ್ಯಾಗ್ ಒಂದ್ ಕಡೆ ಹೋಗಿದ್ದಾನ. ಅದೇ ನಿನ್ನೆ ಮನೆ ಅವ್ರ ಪಪ್ಪ ದಿವಸ ಬೈದಾರಿ. ಮಮ್ಮಿ ಮಾಡ್ಬೇಕಂದ್ರೆ ಈ ಪರಿ ಎಲ್ಲ ಮಾಡಿದ್ರೆ ಅಂತ ಹೇಳಿ ತಿಂದಿಲ್ಲಲ್ಲ. ತಿನ್ನಕ್ಕಲ್ಲ ಮಾಡೇನ ಹೋಗ ಅಲ್ಲಿಡು. ಇದು ನೋಡಿ ಹಿಡ್ಕೊಯ್ದು ಈ ಬಾಕ್ಸ್ ಅಲ್ಲಿ ಪರವಾಗಿಲ್ಲ. ತಿಂದಿ ಅಲ್ಲೇ ಬೇರೆ ಪಲ್ಯ ಇದ್ದು ತಿನ್ನಂದ್ರೆ ಯಾಕೆ ಬಿಟ್ರು ತಿನ್ನಲ್ಲ. ಚೂರು ಬಿಟ್ಟ ತಮ್ಮ ಇದೊಂದು ಅಲ್ಲಿ ಕೆಳಗಿಡು. ಇಲ್ಲ ಇದು ಮುಂದೆ ನೋಡ್ಬೇಕದ ಇಷ್ಟು ಬಿಟ್ಟ ಹೋಗಿಟ್ಟು 2 ಅಲ್ಲೇ. ಪಾಸ್ತಾ ನಾ ಹೆಂಗ್ ಮಾಡ್ತೀನಿ ಶೇರ್ ಮಾಡ್ಕೊತೀನಿ. ಅದ್ರ ತರಕಾರಿ ಅಂತ ಇಲ್ರಿ. ಕ್ಯಾರೆಟ್ ಇಲ್ಲ, ಬೀನ್ಸ್ ಇಲ್ಲ, ಏನಿಲ್ಲ. ಕ್ಯಾಪ್ಸಿಕಮ್ ಅಷ್ಟ ಐತಿ. ಪರವಾಗಿಲ್ಲ. ಸಾಸ್ ಇದು ಸಾಕು ಅವ್ರಿಗೆ. ತರಕಾರಿ ಏನು ಇಷ್ಟಪಡ್ತಾನ ಅದು ಇಲ್ರಿ. ಇದು ಹಾಕಿ ಮಾಡ್ತಾರೆ. ಲೇಟ್ 7 ಗಂಟೆ ಸುಮಾರು ಮಾಡ್ಕೊಡ್ತೀನಿ. ಈಗ ಒಂದನ ಒಂದು ಅಷ್ಟು ಆಗಿಲ್ಲ ಅವ್ನಿಗೆ. ಈಗ